ಇನ್ನು ಇವತ್ತು ನಮ್ಮ ಹುಬ್ಬಳ್ಳಿ ಪ್ರತಿನಿಧಿ ಪ್ರಕಾಶ್ ಕೂಡ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹುಬ್ಬಳ್ಳಿ ಎಸ್ಪೆಷಲಿ ಹೇಳಲೇಬೇಕು, ನಮ್ಮ ವಾಣಿಜ್ಯ ರಾಜಧಾನಿ ಅಂತ ಕರಿತೀವಿ ಹುಬ್ಬಳ್ಳಿ ಧಾರವಾಡ. ಅತಿ ದೊಡ್ಡ ಮಾರುಕಟ್ಟೆ ಇರುವಂತಹ ಈ ಬಾರಿ ಬಜೆಟ್ ನಲ್ಲಿ ಎಂಎಸ್ಎಂಇಗಳಿಗೆ ಉತ್ತೇಜನ ನೀಡುವಂತಹ ಒಂದಷ್ಟು ಅಂಶಗಳಿರೋದ್ರಿಂದ ವಿಶೇಷವಾಗಿ ಹುಬ್ಬಳ್ಳಿ ಜನ ಖುಷಿಯಾಗಿದ್ದಾರೆ ಅನ್ನೋದನ್ನ ಬಹುಶಃ ತಿಳ್ಕೊಳ್ಬೇಕು ಅನ್ಸುತ್ತೆ. ಪ್ರಕಾಶ್, ಏನಂತಾರೆ ಹುಬ್ಬಳ್ಳಿ ಜನ? ಎಸ್ ನಾಗೇಂದ್ರ ಬಾಬು, ಏನು ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಈಗಾಗಲೇ ಮಂಡನೆ ಮಾಡಿರ್ತಕ್ಕಂಥ ಬಜೆಟ್ ವಿಚಾರವಾಗಿ ಸಾಕಷ್ಟು ಒಂದು ಚರ್ಚೆಗಳು ಕೂಡ ಆಗ್ತಾ ಇರ್ತಕ್ಕಂಥದ್ದು. ನಾನು ಕೆಲವೊಂದಿಷ್ಟು ಜನರನ್ನ ಅಂದ್ರೆ ಆರ್ಥಿಕ ತಜ್ಞರುಗಳಿರ್ಬೋದು, ಅದೇ ರೀತಿ ಲೆಕ್ಕ ಪರಿಶೋಧಕರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಇವತ್ತಿನ ಬಜೆಟ್ ಬಗ್ಗೆ ಏನ್ ಹೇಳ್ತೀರಿ ಸರ್? ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಒಂದು ಒಳ್ಳೆಯ ಬ್ಯಾಲೆನ್ಸ್ ಬಜೆಟ್ ಕೊಡುವಂತಹ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಏನು ಹೇಳ್ತಾ ಇದ್ರು, ಅದೇ ರೀತಿ ಮಧ್ಯಮ ವರ್ಗ ಜನರಿಗೆ ಬಹಳಷ್ಟು ಟ್ಯಾಕ್ಸ್ ರಿಯಾಯಿತಿ ಕೊಡುವಂತ 12 ಲಕ್ಷವರೆಗೆ ಏನು ರಿಯಾಯಿತಿ ಕೊಟ್ಟಿದ್ದಾರೆ, ಅದೊಂದು ಬಹಳ ಒಳ್ಳೆ ಮೂವ್ ಆಗಿದೆ. ಅದರ ಜೊತೆಗೆ ಟ್ಯಾಕ್ಸ್ ಸ್ಲ್ಯಾಬ್ ನಲ್ಲಿಯೂ ಸಹ ಬಹಳಷ್ಟು ರಿಯಾಯಿತಿ ಕೊಟ್ಟಿದ್ದಾರೆ. ಈ ಎಲ್ಲಾ ನೋಡಿದರೆ ಒಂದು ಒಳ್ಳೆ ಬಜೆಟ್ ಕೊಡುವಂತಹ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದಾರೆ. ಅದರ ಜೊತೆಗೆ ಎಸ್ಸಿ ಎಸ್ಟಿ ಜನ ಅವರ ಅನುಕೂಲಿಗೆ ಇಂಡಸ್ಟ್ರಿಗಾಗಿ ಬಹಳ ದೊಡ್ಡ ಒತ್ತು ಕೊಟ್ಟಿದ್ದಾರೆ. ಮತ್ತು ವಿಶೇಷವಾಗಿ 36 ಲೈಫ್ ಸೇವಿಂಗ್ ಡ್ರಗ್ಸ್ ಅದಕ್ಕೆ ಟ್ಯಾಕ್ಸ್ ಎಕ್ಸಂಪ್ಷನ್ ಏನು ಕೊಟ್ಟಿದ್ದಾರೆ, ಅದರಿಂದ ಬಡ ರೋಗಿಗಳಿಗೆ ಬಹಳಷ್ಟು ಅನುಕೂಲ ಆಗ್ತದೆ. ಈ ರೀತಿ ಬಜೆಟ್ ಕೊಟ್ಟಿದ್ದು ನಾವು ಕರ್ನಾಟಕ ಚೇಂಬರ್ ಆಫ್ ಕಾಮರ್ಸ್ ವತಿಯಿಂದ ಸ್ವಾಗತ ಮಾಡ್ತಾ ಇದ್ದೇವೆ. ಸರ್, ಈಗ ವೇತನದಾರರಿಗೆ ಅದರಲ್ಲೂ ಆದಾಯ ತೆರಿಗೆ ವಿಚಾರದಲ್ಲಿ ಒಂದು ಗುಡ್ ನ್ಯೂಸ್ ಅನ್ನು ಕೊಟ್ಟಿದೆ ಕೇಂದ್ರ ಸರ್ಕಾರ. ಈ ಸಂಬಂಧಪಟ್ಟಂಗೆ ಏನ್ ಹೇಳ್ತೀರಿ? ಇದು ಆಕ್ಚುಲಿ ತುಂಬಾ ಸಂತಸದ ವಿಷಯ. ಅಂದ್ರೆ ತುಂಬಾ ವರ್ಷದಿಂದ ಈಡೇರಿದೆ ಇದು. ಡೆಫಿನೆಟ್ಲಿ ಮಿಡಲ್ ಕ್ಲಾಸ್ ವರ್ಗದವರಿಗೆ ತುಂಬಾ ಸಂತಸದ ಖುಷಿ. ಇದರಿಂದ ಅವರಿಗೆ ಕೈಯಲ್ಲಿ ಇನ್ನೂ ತುಂಬಾ ಹಣ ಉಳಿತದೆ ಟ್ಯಾಕ್ಸ್ ಎಲ್ಲ ಹೋದ ಮೇಲೆ. ಸೊ ಆ ನಿಟ್ಟಿನಿಂದ ಇದೊಂದು ಒಳ್ಳೆ ಡಿಸಿಷನ್ ಅಂತ ಹೇಳ್ತೀನಿ ನಾನು. ಸರ್, ಇವತ್ತಿನ ಬಜೆಟ್ ಒಂದ್ ಕಡೆ ನಿರೀಕ್ಷೆ ಮಟ್ಟದಲ್ಲಿ ಮಂಡನೆ ಆಗಿದೆ ಅನ್ಸುತ್ತಾ ತಮಗೆ? ಎಸ್ ಸರ್, ಡೆಫಿನೆಟ್ಲಿ ಇಟ್ಸ್ ಎ ಗುಡ್ ಬಜೆಟ್. ಅಂದ್ರೆ ಬಹಳ ಬೆನಿಫಿಟ್ ಕೊಟ್ಟಿದ್ದಾರೆ. ಎಸ್ಪೆಷಲಿ ವುಮೆನ್ ಸ್ಟಾರ್ಟ್ಅಪ್ ಗೆ ಅವರು ಅಡಿಷನಲ್ ಬೆನಿಫಿಟ್ ಕೊಟ್ಟಿದ್ದಾರೆ. ಸಿಫ್ ಶೆಡ್ಯೂಲ್ಡ್ ಕಾಸ್ಟ್ ಈಗ ಎಂಎಸ್ಎಂಇ ರಿಜಿಸ್ಟರ್ಡ್ ಇತ್ತಂದ್ರೆ ಅವರಿಗೆ ಕ್ರೆಡಿಟ್ ಕಾರ್ಡ್ ಫೆಸಿಲಿಟಿ, ಕಸ್ಟಮೈಸ್ ಕ್ರೆಡಿಟ್ ಕಾರ್ಡ್ ಅಪ್ ಟು 5 lakh ಮತ್ತು ಇನ್ನೊಂದು ಅಪ್ ಟು 2 crore ಟರ್ಮ್ ಲೋನ್ ಫೆಸಿಲಿಟಿ ಕೊಟ್ಟು ನೋಡಿದೆ. ಬಡತನ ನಿವಾರಣೆ ಕುರಿತಂತೆ ಯಾವುದೇ ಗಂಭೀರ ಹೆಜ್ಜೆಯನ್ನ ಇಡೋದ್ರಲ್ಲಿ ಪೂರ್ಣ ವಿಫಲ ಆಗಿದೆ. ಹೌಸಿಂಗ್ ಕ್ಷೇತ್ರ ನಮ್ಮ ದೇಶದ ಒಂದು ದೊಡ್ಡ ಸಮಸ್ಯೆ, ಸವಾಲು. ಆ ಸವಾಲನ್ನ ಪರಿಣಾಮಕಾರಿಯಾಗಿ ಪರಿಹರಿಸುವಂತ ಒಂದು ಅಂಶ ಸಹಿತ ಇಲ್ಲ. ಇದು ಬಜೆಟ್ ಏನು ಬಿಹಾರದ ಚುನಾವಣಾ ಮ್ಯಾನಿಫೆಸ್ಟೋನೋ ಇದು. ಏನು ಒಂದು ರಾಜ್ಯಕ್ಕೆ ಕೊಡುವಂತ ಡೋಲ್ಸ್. ವಾಟ್ ಹ್ಯಾವ್ ದೇ ಥಾಟ್ ಆಫ್ ದೆಮ್ಸೆಲ್ಸ್? This is nothing but weakening the federal government. ನಮ್ಮ ಸಂವಿಧಾನದಲ್ಲಿರ್ತಕ್ಕಂಥ ಈ ಫೆಡರಲ್ ವ್ಯವಸ್ಥೆಗೆ ಒಂದು ರೀತಿ ಡೈಲ್ಯೂಟ್ ಮಾಡ್ತಕ್ಕಂಥ, ತಮ್ಮ ಮನಸ್ಸೇಚ್ಛೆ ಬಂದ ಹಾಗೆ ಮಾಡ್ತಕ್ಕಂಥ ಈ ಬಜೆಟ್ ಎಕ್ಸಸೈಸ್ ನಿಜವಾಗಿಯೂ ನಮ್ಮ ಕರ್ನಾಟಕಕ್ಕೆ, ದೇಶಕ್ಕೆ ನಿರಾಶೆಯನ್ನು ತಂದಿದೆ. ಏನು ಈ ಬಜೆಟ್ನಲ್ಲಿ ಕರ್ನಾಟಕ ಏನೇನೋ ಅಪೇಕ್ಷೆ ಮಾಡ್ತಿತ್ತು. ಕನಿಷ್ಠ ಪಕ್ಷ ಭದ್ರಾದಲ್ಲಿ ಹಿಂದೆ 5,000 ಕೋಟಿಗಿಂತ ಹೆಚ್ಚು ಕೊಟ್ಟಿದ್ರು, ಅದನ್ನು ಕೊಟ್ಟಿರಲಿಲ್ಲ. ಮತ್ತೆ ಅನೌನ್ಸ್ ಮಾಡ್ತಾರೆ, ಈ ಸಲ ಬಿಡುಗಡೆ ಮಾಡ್ತಾರೆ ಅಂತೇಳಿ ಏನೂ ಬರಲಿಲ್ಲ. ಕೃಷ್ಣನ್ ನ್ಯಾಷನಲ್ ಪ್ರಾಜೆಕ್ಟ್ ಮಾಡ್ತೀವಿ, ರಾಷ್ಟ್ರೀಯ ಪ್ರಾಜೆಕ್ಟ್ ಮಾಡ್ತೀವಿ ಅಂತೇಳಿ ಅವರ ನಾಯಕರುಗಳೇ ಹೇಳಿದ್ರು, ಅದು ಎಲ್ಲಿನೂ ಕಾಣಲಿಲ್ಲ. ಈ ಎಲ್ಲ ರೀತಿಯಾಗಿರ್ತಕ್ಕಂಥ ಸಂಪೂರ್ಣ ನಿರಾಶೆ ತಂದೊಡ್ಡತಕ್ಕಂಥ, ಬಡವರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಹುರುಪನ್ನ, ಉತ್ಸಾಹವನ್ನು ತುಂಬದೇ ಇರತಕ್ಕಂಥ ಬಜೆಟ್ ಇದು ಕೇಂದ್ರದ ಬಜೆಟ್ ಆಗಿದೆ. ಅಷ್ಟೇ ಅಲ್ಲ, ಇವತ್ತು ಕೃಷಿಕರಿಗೆ ಏನು ತೊಂದರೆಗಳಿದಾವೋ ಆ ತೊಂದರೆಗಳನ್ನ ಏನು ಅಡ್ರೆಸ್ ಮಾಡಲಿಲ್ಲ. ಮೈಕ್ರೋ ಫೈನಾನ್ಸ್, RBI ರಿಕಗ್ನೈಸ್ ಮೈಕ್ರೋ ಫೈನಾನ್ಸ್ ನಿಂದ ಜನರಿಗೆ ಏನು ತೊಂದರೆ ಆಗ್ತಾ ಇದೆ, ಜನ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ. ಅದಕ್ಕೇನು ಪರಿಹಾರ ಕೊಡಬೇಕು ಅನ್ನೋದ್ರ ಬಗ್ಗೆ ಎಲ್ಲಿಯೂ ಆಲೋಚನೆನೇ ಬರಲಿಲ್ವಲ್ಲ. ಆಂಧ್ರದಲ್ಲಿ ಸಮಸ್ಯೆ ಆಗಿದೆ, ತೆಲಂಗಾಣದಲ್ಲಿ ಸಮಸ್ಯೆ ಆಗಿದೆ, ಕರ್ನಾಟಕದಲ್ಲಿ ಸಮಸ್ಯೆ ಆಗಿದೆ. RBIದವರ ನೋಂದಿತ ಮೈಕ್ರೋ ಫೈನಾನ್ಸ್ನಿಂದಾಗಿ
ಏನು ಹತ್ಯೆ ಮಾಡಿಕೊಳ್ಳುವಂತ ಪರಿಸ್ಥಿತಿಗೂ ಬರ್ತಾ ಇದ್ದಾರೆ. ಅವರ ಬಗ್ಗೆ ಒಂದು ಚಕಾರ ಆಡದೇ ಇರತಕ್ಕಂಥ ಬಜೆಟ್. ನಮಸ್ಕಾರ. ಬಜೆಟ್ ಎಷ್ಟು ಮಾರ್ಕ್ಸ್ ಕೊಡ್ತೀರಾ ಸರ್ ಹಾಗಾದ್ರೆ? ನಾಟ್ ಪಾಸ್. ಕಾನೂನು ಸಚಿವರು ಎಚ್ ಕೆ ಪಾಟೀಲ್ ಅವರಿಗೆ ಪ್ರಶ್ನೆ ಮಾಡಿದಾಗ ಬಜೆಟ್ಗೆ ಎಷ್ಟು ಮಾರ್ಕ್ಸ್ ಕೊಡ್ತೀರಾ ಅಂತೇಳಿ ಕೇಳಿದ್ರು. ಇಟ್ ವಿಲ್ ನಾಟ್ ಪಾಸ್ ಓನ್ಲಿ ಅಂದ್ರು. ಗೊತ್ತಿಲ್ಲ, ಇವತ್ತು ಒಂದಂತೂ ದೇಶಾದ್ಯಂತ ಮಧ್ಯಮ ವರ್ಗದ ಜನರಂತೂ ಖುಷಿಯಾಗಿದ್ದಾರೆ. 12 ಲಕ್ಷದವರೆಗಿನ ತೆರಿಗೆ ಏನಿತ್ತು ಅದು 0. ಇನ್ನು ಮುಂದೆ ಅವರು ತೆರಿಗೆಯನ್ನ ಕಟ್ಟುವಂತೆ ಇರೋದಿಲ್ಲ. ಆಗಲೇ ಸ್ಮಿತಾ ಮೇಡಮ್ ಕೂಡ ಹೇಳ್ತಾ ಇದ್ರು, ಒಂದಷ್ಟು ಇನ್ಫ್ಲೋ ಜಾಸ್ತಿ ಆಗುತ್ತೆ ಅಂತೇಳಿ. ಯಾಕೆಂದ್ರೆ ಅವರು ಬರುವಂತ ಸಮಯದಲ್ಲಿ ತೆರಿಗೆಯನ್ನ ಕಟ್ಟಬೇಕಾ ಅಥವಾ ಮನೆಗೆ ಬೇಕಾಗಿರುವಂತಹ ಉಪಯುಕ್ತವಾದಂತಹ ಸಾಮಾನುಗಳನ್ನ ಖರೀದಿ ಮಾಡಬೇಕಾ, ಇದೇ ಚಿಂತನೆಯಲ್ಲಿ ಹೋಲ್ಡ್ ಆಗ್ತಾ ಇದ್ರು. ಇನ್ನು ನಮ್ಮ ಎಲ್ಲಾ ಪ್ರತಿನಿಧಿಗಳು ಕೂಡ ರಾಜ್ಯದ ಮೂಲೆ ಮೂಲೆಯಿಂದಲೂ ಕೂಡ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬೆಂಗಳೂರಿನಿಂದ ಚಂದ್ರು, ಅದೇ ರೀತಿಯಾಗಿ ನವದೆಹಲಿಯಿಂದ ನಟೇಶ್ ಇದ್ದಾರೆ, ಹಾಸನದಿಂದ ಖುಷ್ವಂತ್, ಕಲಬುರಗಿಯಿಂದ ಓಂ ಪ್ರಕಾಶ್, ಮೈಸೂರಿಂದ ವಿನೋದ್, ಬೆಂಗಳೂರಿನಿಂದ ದೀಪ್ತಿ ತೋಳ್ಪಾಡಿ, ಹಾಗೆ ಬೀದರ್ನಿಂದ ಮಲ್ಲಿಕಾರ್ಜುನ್ ಮರ್ಕಲೆ, ಶಿವಮೊಗ್ಗದಿಂದ ಭೀಮನಾಯಕ. ಇನ್ನು ಓಂ ಪ್ರಕಾಶ್ ಮುನ್ನೂರ್ ಬಳಿ ಹೋಗ್ತೀನಿ, ಕಲಬುರಗಿ. ಓಂ ಪ್ರಕಾಶ್ ಮುನ್ನೂರಲ್ಲಿ ಜನ ಏನ್ ಹೇಳ್ತಾರೆ ಇವತ್ತಿನ ಬಜೆಟ್ನ ವಿಚಾರವಾಗಿ? ಮಾತಾಡಿಸಬಹುದಾ, ಪ್ರಯತ್ನ ಪಡಬಹುದಾ? ನಾಗೇಂದ್ರ ಬಾಬು, ಎಸ್, ಖಂಡಿತ ಕೇಂದ್ರದ ಬಜೆಟ್ ಬಗ್ಗೆ ಸಾಕಷ್ಟು ನಿರೀಕ್ಷೆಗಳನ್ನ ಕಲಬುರಗಿಯ ಜನರು ಕೂಡ ಇಟ್ಕೊಂಡಿರುವಂತದ್ದು. ಇದೀಗ ಬಜೆಟ್ ಕೂಡ ಆಗಿರುವಂತದ್ದು. ನಾನು ನೇರವಾಗಿ ಜನರನ್ನೇ ಮಾತಾಡಿಸ್ತಾ ಹೋಗ್ತೀನಿ, ಏನ್ ಹೇಳ್ತಾರೆ ಅಂತೇಳಿ. ಇವತ್ತು ಕೇಂದ್ರದ ಬಜೆಟ್ ಮಂಡನೆ ಆಗಿರುವಂತದ್ದು. ಮೊದಲನೇದಾಗಿ ಈ ಬಜೆಟ್ ಬಗ್ಗೆ ಏನ್ ಅನ್ಸುತ್ತೆ? ಬಹಳ ತೃಪ್ತಿಕರ ಮತ್ತು ಸಂತೋಷದ ವಿಷಯ ಇದೆ ಸರ್. ಇವತ್ತೇನು ಕೇಂದ್ರ ಸಚಿವ ನಿರ್ಮಲಾ ಸೀತಾರಾಮನ್ ಅವರು ಏನು ಬಜೆಟ್ ಮಂಡನೆ ಮಾಡಿದ್ದಾರೆ, ಇದು ಏನಪ್ಪಾ ಅಂತಂದ್ರೆ ಮಧ್ಯಮ ವರ್ಗದವರು ಮತ್ತು ಬಡವರನ್ನ ಗುರಿಯಾಗಿಸ್ಕೊಂಡು ಮಾಡಿದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ಸರ್. ಮತ್ತು ಔಷಧಿ ಮೇಲೆ ಇರತಕ್ಕಂಥ ರಿಯಾಯಿತಿ ಆಗಲಿ, ಮತ್ತೆ 12 ಲಕ್ಷದವರೆಗೂ ಏನು ಟ್ಯಾಕ್ಸ್ ರಿಯಾಯಿತಿ ಕೊಟ್ಟಿದ್ದಾರೆ, ಮತ್ತೆ ಎಲೆಕ್ಟ್ರಿಕ್ ವಾಹನಗಳ ಮೇಲೆ ಮತ್ತು ದಿನನಿತ್ಯ ಬಳಸತಕ್ಕಂಥ ವಸ್ತುಗಳ ಮೇಲೆ ಏನು ಅವರು ಟ್ಯಾಕ್ಸ್ ರಿಯಾಯಿತಿ ಮಾಡಿದ್ದಾರೆ. ಇದು ಇಡೀ ದೇಶದ ಜನರು ಏನಪ್ಪಾ ಅಂದ್ರೆ ಹರ್ಷ ಪಡುವಂತ ಸಂತೋಷಕರ ವಿಷಯ ಸರ್ ಇದು. ಈಗ ಆದಾಯ ತೆರಿಗೆ 12 ಲಕ್ಷವರೆಗೂ ಕೂಡ ಏನೋ ಒಂದು ವಿಸ್ತರಣೆ ಮಾಡಿರುವಂತದ್ದು. ಇದ್ರ ಬಗ್ಗೆ ಹೇಳೋದಾದ್ರೆ ಇವತ್ತಿನ ದಿವಸ ಒಂದ್ ರೀತಿಲಿಂತ ಮಧ್ಯಮ ವರ್ಗದವ್ರು ಈಗ ಗುರಿ ಇಟ್ಕೊಂಡ್ಕಿಂತ ಒಳ್ಳೆ ಕೆಲಸ ಮಾಡಿರತ್ತೆ ಅನ್ಸ್ಲಾಗತ್ತದ. ಆದ್ರೂ ಇನ್ನೊಂದ್ ಸ್ವಲ್ಪ ಇದ್ರೊಳಗೆ ಬದಲಾವಣೆ ಆದ್ರೂ ಚೆನ್ನಾಗಿರ್ತದೆ. ಯಾಕಂದ್ರೆ ಇವತ್ತೊಂದು ನಾವು ಒಂದು ಸಾಮಾನ್ಯ ವಾಹನ ತಗೋಕ್ ಹೋಗ್ಬೇಕಾದ್ರೆ ಅದು ಮ್ಯಾನುಫ್ಯಾಕ್ಚರ್ ಟ್ಯಾಕ್ಸ್ ಪ್ಲಸ್ ಆದ್ಮೇಲೆ GST ಪ್ಲಸ್ ಅದು ಆದ್ಮೇಲೆ ರೋಡ್ ಟ್ಯಾಕ್ಸ್, ಅದು ಆದ್ಮೇಲೆ ಮತ್ತೆ ಪೆಟ್ರೋಲ್ ಟ್ಯಾಕ್ಸ್, ಇವತ್ತಿನ ದಿವಸ ಅವೆಲ್ಲ ಒಂದು ಕೂಡಿಸಿ ಒಂದೇ ಮಾಡಿದ್ರಲ್ಲ. ಇವತ್ತಿನ ದಿವಸ ಏನು ಎಲೆಕ್ಟ್ರಿಕಲ್ ವಾಹನಗಳಿಗೇನು ಒಳ್ಳೆ ಪ್ರೋತ್ಸಾಹ ಕೊಟ್ಟು ನಮ್ಮ ಪರಿಸರ ಉಳಿಸಂತ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ಸ್ವಲ್ಪ ಟ್ಯಾಕ್ಸ್ ಒಳ್ಳೇದಾಗ್ತಿತ್ತು, ಅದು ಟ್ಯಾಕ್ಸ್ ಕಮ್ಮಿ ಮಾಡಿದ್ಮೇಲೆ ಆಯ್ತು. ಇವಾಗ ರಾಜ್ಯದಿಂದ ರಾಜ್ಯಕ್ಕೆ ಹೋದ್ರೆ ಇವಾಗ ರೋಡ್ ಟ್ಯಾಕ್ಸ್ ಕಟ್ಟಿದ ಮೇಲೂ ನಾವು ಟೂಲ್ ಕೊಡಬೇಕು, ಟ್ಯಾಕ್ಸ್ ಪ್ರತಿಯೊಂದು ಅದರಲ್ಲಿ ಸ್ವಲ್ಪ ಬದಲಾವಣೆ ಮಾಡಿದ್ರೆ ಚೆನ್ನಾಗಿರ್ತಿತ್ತು. ಆದ್ರೂ ಪರವಾಗಿಲ್ಲ, ಮಧ್ಯಮ ವರ್ಗದವ್ರಿಗೆ ಮೇಲೆತ್ತಂತ ಕೆಲಸ ಆಗ್ತಾ ಇದೆ ಅಂತ ನಾನು ಅನ್ಕೋತೀನಿ. ಸರ್, ಈಗ ಮೊದಲು ಅಂದ್ರೆ ಲಾಸ್ಟ್ ಇಯರ್ ಬಜೆಟ್ ಅಲ್ಲಿ ತಾವು ನೋಡಿರ್ಬೋದು ಅಂದ್ರೆ 7 ಲಕ್ಷವರೆಗೂ ಟ್ಯಾಕ್ಸ್ ರಿಯಾಕ್ಷನ್ ಇತ್ತು. ಈ ಸರಿ ಅದು 12 ಲಕ್ಷಕ್ಕೆ ಒಯ್ದಿರುವಂತದ್ದು. ಅಂದ್ರೆ ಪ್ರತಿ ತಿಂಗಳು 1 ಲಕ್ಷ ಆದಾಯ ಗಳಿಸಿದ್ರು ಕೂಡ ಅದು ಆದಾಯ ತೆರಿಗೆ ಕಟ್ಟೋಗಿಲ್ಲ. ಸೊ ಇವತ್ತಿನ ಬಜೆಟ್? ಹೌದು ಸರ್, ಇವತ್ತಿನ ಬಜೆಟ್ ನಲ್ಲಿ ಏನು ಮುಖ್ಯವಾಗಿ ಇವತ್ತಿನ ದಿವಸ ಏನು 12 ಲಕ್ಷದವರೆಗಿನ ಏನು ತೆರಿಗೆ ಕಟ್ಟಬೇಕಲ್ಲ, ಅದು ಕಟ್ಟುವಂತಿಲ್ಲ ಮಾಡ್ರೆ ಅದು ಒಂದು ಒಳ್ಳೆಯದು ವಿಷಯ. ಅದೇ ರೀತಿ ಇವತ್ತೊಂದು ದಿವಸ ಏನು ಈ ಬಜೆಟ್ ಅನ್ನು ಘೋಷಣೆ ಮಾಡಿದ್ದಾರೆ. ಇಡೀ ನಮ್ಮ ಏನು ಜನಸಾಮಾನ್ಯರಿಗೆ ಒಂದು ಅನುಕೂಲವಾಗುವಂತಹ ಒಂದು ಬಜೆಟ್ ಇದೆ. ಇಡೀ ದೇಶ ಮೆಚ್ಚುವಂತ ಒಂದು ಬಜೆಟ್ ಇದಾಗಿದೆ. ಅದರಲ್ಲಿ ಜನಸಾಮಾನ್ಯರಿಗೆ ಬೇಕಾಗುವಂತ ಏನು ವಸ್ತುಗಳವ, ಟಿವಿ ಆಗಿರ್ಬೋದು, ವೆಹಿಕಲ್ ಆಗಿರ್ಬೋದು, ಔಷಧಿ ಆಗಿರ್ಬೋದು, ಕಾಟನ್ ಬಟ್ಟೆ, ಇದೆಲ್ಲ ಬೆಲೆಯನ್ನು ಇಳಿಕೆ ಮಾಡಿದ್ದು ಇದು ಒಂದು ಜನಸಾಮಾನ್ಯರ ಒಂದು ಬಜೆಟ್ ಅಂತ ಇವತ್ತಿನ ದಿವಸ ನಾವು ಹೇಳಕ್ ಇಷ್ಟಪಡ್ತೀವಿ ಸರ್. ತಾವು ಯಾವ ರೀತಿಯಾದಂತಹ ನಿರೀಕ್ಷೆ ಇತ್ತು ಅನ್ನೋದು? ಇನ್ನೂ ನಿರೀಕ್ಷೆ ಇತ್ತು ಸರ್. ಇನ್ನೂ ಯಾಕಂದ್ರೆ ಇನ್ನೂ ಬಜೆಟ್ ನಲ್ಲಿ ಇನ್ನೂ ಸ್ವಲ್ಪ ಎಜುಕೇಶನ್ ಸಲುವಾಗಿ ಸ್ವಲ್ಪ ಅದ್ರ ಬಗ್ಗೆ ನಮ್ಮ ಈ ಕರ್ನಾಟಕಕ್ಕೆ ಒಂದು ಸ್ವಲ್ಪ ಹೆಚ್ಚಿನ ಮಹತ್ವ ಕೊಡಬೇಕಾಗಿತ್ತು. ಹಾಗೆ ಪ್ರವಾಸೋದ್ಯಮಕ್ಕೂ ಸ್ವಲ್ಪ ಮಹತ್ವ ಕೊಡಬೇಕಾಗಿತ್ತು. ಸ್ವಲ್ಪ ಎಲ್ಲೋ ಒಂದು ಸ್ವಲ್ಪ ಕಡಿಮೆ ಆಗಿದೆ. ಆದ್ರೂ ಒಂದು ರೀತಿಯಿಂದ ಇಡೀ ಒಂದು ಭಾರತ ದೇಶಕ್ಕೆ ಕೊಂಡೊಯ್ಯುವಂತ ಒಂದು ಬಜೆಟ್ ಇದಾಗಿದೆ. ಮತ್ತೊಬ್ರು ಕೂಡ ಇದ್ದಾರೆ, ಸೊ ಅವರನ್ನ ಮಾತಾಡ್ತೀನಿ. ಇವತ್ತಿನ ಬಜೆಟ್ ನಿಮ್ಗೆ ಹೇಗ? ರೈಟ್, ನಮ್ಮ ಜೊತೆಯಲ್ಲಿ FKCCIನ ಮಾಜಿ ಅಧ್ಯಕ್ಷರಾದ ಶಿವಕುಮಾರ್ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಪ್ರಮುಖವಾಗಿ ಇವತ್ತಿನ ಜನ ಹೇಳ್ತಾ ಇರೋದು ಈ ಕ್ಯಾನ್ಸರ್ ವಿಚಾರವಾಗಿ. ಕ್ಯಾನ್ಸರ್ ಮುಕ್ತ ಭಾರತ. ಮೊನ್ನೆ ಅಷ್ಟೇ ಶಿವಣ್ಣ ಅವರು ಫಾರಿನ್ಗೆ ಹೋಗಿ ಟ್ರೀಟ್ಮೆಂಟ್ ಅನ್ನ ಪಡೆದುಕೊಂಡು ಬಂದ್ರು. ಇವತ್ತು ಪ್ರತಿಯೊಂದು ಜಿಲ್ಲಾ ಆಸ್ಪತ್ರೆಗಳಲ್ಲೂ ಕೂಡ ಟ್ರಾಮಾ ಸೆಂಟರ್ಗಳನ್ನ ತೆಗೆಯೋದಕ್ಕೆ ಮುಂದಾಗಿದ್ದಾರೆ. ಇವತ್ತು
ಈ ಕ್ಯಾನ್ಸರ್ನ ಚಿಕಿತ್ಸೆಯ ಸಂದರ್ಭದಲ್ಲಿ ಲಕ್ಷ ಲಕ್ಷ ಖರ್ಚಾಗ್ತಾ ಇತ್ತು. ಅದಕ್ಕೆ ತೆಗೆದುಕೊಳ್ಳುವಂತ ಟ್ಯಾಬ್ಲೆಟ್ಗಳು, ಔಷಧಿಗಳು, ಮೆಡಿಸಿನ್ಗಳು ಅದು ದುಬಾರಿ ಇತ್ತು. ಇನ್ನು ಮುಂದೆ ಅದು ಕಡಿಮೆ ಅಂತ ಹೇಳಿದ್ದಾರೆ. ಎಷ್ಟು ಕಡಿಮೆಗೆ ಸಿಗುತ್ತೆ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಪ್ರಮುಖವಾಗಿ ಕಿಸಾನ್ ಕ್ರೆಡಿಟ್ ಕಾರ್ಡ್ ಇದನ್ನು ಯಾವ ರೀತಿಯಾಗಿ ರೈತರು ಸದ್ಬಳಕೆಯನ್ನ ಮಾಡ್ಕೊಳ್ತಾರೆ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಇವತ್ತಿನ ಬಜೆಟ್ ತುಂಬಾ ಜನರಿಗೆ, ಅದರಲ್ಲೂ ಮಧ್ಯಮ ವರ್ಗದವರಿಗೆ ತುಂಬಾನೇ ಖುಷಿಯನ್ನ ತಂದಿದೆ ಅಂತೇಳಿ ಪ್ರತಿಯೊಬ್ಬರು ಕೂಡ ಹೇಳ್ತಿದ್ದಾರೆ.